ಉಗ್ರರ ಗುಂಡೇಟಿಗೆ ಗುಪ್ತಚರ ಇಲಾಖೆಯ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಮನೀಶ್ ರಂಜನ್ ಉಗ್ರರ ಗುಂಡೇಟಿಗೆ ಬಲಿಯಾದ ಅಧಿಕಾರಿ. ತೆಲಂಗಾಣದ ಗುಪ್ತಚರ ಬ್ಯೂರೋದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಈ ಅಧಿಕಾರಿ. ಕುಟುಂಬದೊಂದಿಗೆ ಕಾಶ್ಮೀರದಲ್ಲಿ ರಜೆಗೆ ಅಂತ ಹೋಗಿರ್ತಾರೆ. ರಂಜನ್ ಪತ್ನಿ ಹಾಗೂ ಮಗು ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಉಗ್ರರ ಗುಂಡೇಟಿಗೆ ಗುಪ್ತಚರ ಇಲಾಖೆಯ ಅಧಿಕಾರಿ ಸಹ ಸಾವನ್ನಪ್ಪಿದ್ದಾರೆ. ಮನೀಶ್ ರಂಜನ್ ಉಗ್ರರ ಗುಂಡೇಟಿಗೆ ಬಲಿಯಾಗಿರುವಂತಹ ಅಧಿಕಾರಿ. ತೆಲಂಗಾಣದ ಗುಪ್ತಚರ ಬ್ಯೂರೋದಲ್ಲಿ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಕುಟುಂಬದೊಂದಿಗೆ ಕಾಶ್ಮೀರದಲ್ಲಿ ರಜೆಗೆ ಅಂತ ಹೋಗಿರ್ತಾರೆ. ಮನೀಶ್ ರಂಜನ್ ಅವರ ಪತ್ನಿ ಹಾಗೂ ಮಗು ಸದ್ಯಕ್ಕೆ ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 30ಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ. ಈ ವೇಳೆ ಉಗ್ರರ ಗುಂಡೇಟಿಗೆ ಗುಪ್ತಚರ ಇಲಾಖೆಯ ಅಧಿಕಾರಿ ಸಹ ಸಾವನ್ನಪ್ಪಿದ್ದಾರೆ. ಮನೀಶ್ ರಂಜನ್ ಉಗ್ರರ ಗುಂಡೇಟಿಗೆ ಬಲಿಯಾಗಿರುವಂತಹ ಅಧಿಕಾರಿ. ಉಗ್ರರ ದಾಳಿಗೆ ವಾರದ ಹಿಂದಷ್ಟೇ ಮದುವೆಯಾಗಿದ್ದವ ಸಹ ಬಲಿಯಾಗಿದ್ದಾರೆ. ಭಾರತೀಯ ನೌಕಾದಳದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ 26 ವರ್ಷ ಇವರು ಸಹ ಬಲಿಯಾಗಿದ್ದಾರೆ. ಏಪ್ರಿಲ್ 16ರಂದು ವಿನಯ್ ನರ್ವಾಲ್ ಮದುವೆ ಆಗಿರ್ತಾರೆ. ಹರಿಯಾಣ ಮೂಲದ ವಿನಯ್ ಕೊಚ್ಚಿಗೆ ನಿಯೋಜನೆಗೊಂಡಿದ್ರು. ಉಗ್ರರ ದಾಳಿಗೆ ವಾರದ ಹಿಂದಷ್ಟೇ ಮದುವೆಯಾಗಿದ್ದಂತಹ ವಿನಯ್ ನರ್ವಾಲ್ ಅನ್ನೋರು ಸಹ ಬಲಿಯಾಗಿದ್ದಾರೆ. ಭಾರತೀಯ ನೌಕಾದಳದ ಲೆಫ್ಟಿನೆಂಟ್ ಆಗಿದ್ದಂತಹ 26 ವರ್ಷದ ವಿನಯ್ ಸಹ ಬಲಿಯಾಗಿದ್ದಾರೆ. ಹರಿಯಾಣ ಮೂಲದ ವಿನಯ್ ಕೊಚ್ಚಿಗೆ ನಿಯೋಜನೆ ಆಗಿರ್ತಾರೆ. ವಾರದ ಹಿಂದೆ ಅಷ್ಟೇ ಇವರ ವಿವಾಹ ಆಗಿರುತ್ತೆ. ಉಗ್ರರ ದಾಳಿಗೆ ವಾರದ ಹಿಂದಷ್ಟೇ ಮದುವೆಯಾಗಿದ್ದಂತಹ ನೌಕಾಸೇನಾ ಅಧಿಕಾರಿ ಸಹ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಏಪ್ರಿಲ್ 16ಕ್ಕೆ ಇವರ ಮದುವೆ ಆಗಿರುತ್ತೆ. ಹರಿಯಾಣ ಮೂಲದ ವಿನಯ್ ನರ್ವಾಲ್ ಈ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಏಪ್ರಿಲ್ 16ರಂದು ವಿನಯ್ ನರ್ವಾಲ್ ಅವರ ಮದುವೆ ಆಗಿರತ್ತೆ. ಹರಿಯಾಣ ಮೂಲದ ವಿನಯ್ ಕೊಚ್ಚಿಗೆ ನಿಯೋಜನೆಗೊಂಡಿರ್ತಾರೆ. ನೌಕಾಸೇನೆಯ ಅಧಿಕಾರಿ ವಿನಯ್ ನರ್ವಾಲ್ ಇವರನ್ನು ಸಹ ಉಗ್ರರು ಬಲಿ ಪಡೆದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿರುವಂತಹ ಚಿತ್ರದುರ್ಗದ ನಿವಾಸಿಗಳು ವಾಪಸ್ ಬರೋಕೆ ಮುಂದಾದ ಪ್ರವಾಸಿಗರಿಗೆ ಏರ್ಲೈನ್ಸ್ ಶಾಕ್ ಅನ್ನ ಕೊಟ್ಟಿದೆ. ಟಿಕೆಟ್ ದರ ದುಪ್ಪಟ್ಟು ಮಾಡಿದೆ ಏರ್ಲೈನ್ಸ್. ಇಂತಹ ಸಂಕಷ್ಟದ ಸಮಯದಲ್ಲಿ ಟಿಕೆಟ್ ದರ ದುಪ್ಪಟ್ಟು ಮಾಡಿರುವ ಬಗ್ಗೆ ಕಿಡಿಕಾರ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಮೂಲದ ಪ್ರವಾಸಿಗ ನಂದೀಶ್ ಈ ಬಗ್ಗೆ ಕಿಡಿಕಾರಿದ್ದಾರೆ. ಸದ್ಯ ನಂದೀಶ್ ಕಾಶ್ಮೀರದಲ್ಲಿದ್ದಾರೆ. ಚಿತ್ರದುರ್ಗ ಮೂಲದ ನಂದೀಶ್ ಅವರು ವಿವಾಹ ವಾರ್ಷಿಕೋತ್ಸವದ ಆಚರಣೆಗೆ ಅಂತ ಪ್ರವಾಸಕ್ಕೆ ತೆರಳಿರ್ತಾರೆ. ವಿವಾಹ ವಾರ್ಷಿಕೋತ್ಸವದ ಆಚರಣೆ ಮಾಡ್ಕೋಬೇಕು ಅಂತ ಈ ದಂಪತಿ ಪ್ರವಾಸಕ್ಕೆ ಹೋಗಿರ್ತಾರೆ. ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿದ್ದಂತಹ ಈ ಚಿತ್ರದುರ್ಗದ ನಿವಾಸಿಗಳು ಸದ್ಯ ಏರ್ಲೈನ್ಸ್ ಬಗ್ಗೆ ಕಿಡಿಕಾರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಕಾಶ್ಮೀರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು 22 ಏಪ್ರಿಲ್ ಪಹಲ್ಗಾಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅಂತ ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ. ಮೋಸ್ಟ್ 20ಕ್ಕೂ ಹೆಚ್ಚು ಜನ ಟೆರರಿಸ್ಟ್ ಅವ್ರು ಕೊಂದಿದ್ದಾರೆ. ಸೊ ಇಂಥ ಕ್ರಿಟಿಕಲ್ ಸಿಚುವೇಷನಲ್ಲಿ ಎಂಥವರೇ ಆಗಲಿ ನ್ಯೂಸ್ ನೋಡಿದವರು ಫ್ಯಾಮಿಲಿ ಅಂದರೆ ಬೇರೆ ಕಡೆ ಇರೋರು, ಸೊ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಬಂದಿರೋಂಥ ಟೂರಿಸ್ಟ್ಗಳಿಗೆ ಕಾಲ್ ಮಾಡಿ ಇಂಥ ಸಿಚುವೇಷನಲ್ಲಿ ಇರಬೇಡಿ, ವಾಪಸ್ ಬನ್ನಿ ಅಂತ ಹೇಳ್ತಾರೆ. ಸೊ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ ನ್ಯೂಸಲ್ಲಿ ಇದನ್ನೆಲ್ಲ ನೋಡಿ. ಸೊ ವಾಪಸ್ ಹೋಗೋದಕ್ಕೆ ಏರ್ಲೈನ್ಸ್ ಪ್ರೈಸ್ ಚೆಕ್ ಮಾಡಿದ್ರೆ ಫ್ಲೈಟ್ ಟಿಕೆಟು 1 to 2 ರೈಸ್ ಮಾಡಿಟ್ಟಿದ್ದಾರೆ. ನಾನು ಬೆಂಗಳೂರಿಂದ ಶ್ರೀನಗರ್ ಟು ಬ್ಯಾಂಗ್ಳೂರ್ ಅಪ್ ಆ್ಯಂಡ್ ಡೌನ್ ಟಿಕೆಟು ನನಗೆ 30,000 ಆಗಿತ್ತು. ಈಗ ಜಸ್ಟ್ ನಾನು ನಾಳೆ ಫ್ಲೈಟ್ ಟಿಕೆಟ್ಸ್ ಚೆಕ್ ಮಾಡ್ತಿದ್ದೆ. ನಾಳೆ ಜಸ್ಟ್ ನಾನು ಶ್ರೀನಗರಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಬರೀ ಒಂದು ಸೈಡೇ 31ರಿಂದ 32,000 ನನಗೆ ಆಗ್ತಿದೆ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಫ್ಲೈಟ್ನ ಶ್ರೀನಗರ್ ಟು ಬೆಂಗಳೂರು ನಾಳೆ 23 ಏಪ್ರಿಲ್ಲಿ ಚೆಕ್ ಮಾಡ್ತಿದ್ದೀನಿ. ಸಾರ್ಟ್ ಬೈ ಚೀಪೆಸ್ಟ್ ಫ್ಲೈಟ್ ಯಾವುದು ಅಂದರೆ 28,888 ರೂಪಾಯಿ ತೋರಿಸ್ತಿದೆ. ಇದು ಫೈನಲ್ ಪ್ರೈಸ್ ಅಲ್ಲ ಆ್ಯಕ್ಚುಲಿ. ಇದಕ್ಕೆ ಇನ್ನೂ ಟ್ಯಾಕ್ಸ್ ಎಲ್ಲ ಆ್ಯಡ್ ಆಗಿ 31ರಿಂದ 32,000 ಆಗುತ್ತೆ ಒಂದು ಸೈಡ್ ಟಿಕೆಟು. ನಾನು ಆ್ಯಕ್ಚುಲಿ ಬರ್ತಾ ಅಪ್ ಆ್ಯಂಡ್ ಡೌನ್ ನನಗೆ 30 ಆಗಿತ್ತು. ನಾನು ಇಲ್ಲಿ ಬರೋಕ್ಕೂ 1 ತಿಂಗಳು ಮುಂಚೆ ಬುಕ್ ಮಾಡಿದ್ದೆ. ಬಟ್ ಈಗ ಒಂದು ಸೈಡೇ ನನಗೆ 32,000 ಆಗ್ತಿದೆ. ಸೊ ಇಂಥ ಸಿಚುವೇಷನಲ್ಲಿ ಗೌರ್ಮೆಂಟ್ ಅವರು ಏರ್ಲೈನ್ಸ್ ಬಗ್ಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಲೈಕ್ ಅಟ್ಲೀಸ್ಟ್ ಇಂಥ ಕ್ರಿಟಿಕಲ್ ಸಿಚುವೇಶನ್ ಇದೆ, ಏರ್ಲೈನ್ಸ್ ಕೂಡ ಅರ್ಥ ಮಾಡಿಕೊಂಡು ಒಂದು ರೀಸನೇಬಲ್ ಪ್ರೈಸಲ್ಲಿ ಕೊಟ್ಟರೆ ಇಲ್ಲಿ ಬಂದಿರ್ತಕ್ಕಂಥ ಟೂರಿಸ್ಟಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇಂಥ ಸಿಚುವೇಶನ್ನಲ್ಲಿ ಈ